ಆಕ್ಚುಲಿ ಬಹಳ ಜನಕ್ಕೆ ಕನ್ಫ್ಯೂಷನ್ ಏನಿದೆ ಅಂದ್ರೆ ನಾನು ಯಾವ ಗೇಮ್ ನ ಆಡ್ತೀವಿ, ಯಾವ ಸ್ಪೋರ್ಟ್ಸ್ ನ ಆಡ್ತೀನಿ. ನಾನು ಓಡ್ತಾ ಇರ್ತೀನಿ, ಜಂಪ್ ಮಾಡ್ತಾ ಇರ್ತೀನಿ, ಥ್ರೋ ಮಾಡ್ತಾ ಇರ್ತೀನಿ, ಯಾರಿಗೆ ಏನೋ ಗೊತ್ತಾಗ್ತಲ್ಲ ನಾನು ಯಾವ ಗೇಮ್ ನ ಆಡ್ತೀನಿ ಅಂತ. ಕರೆಕ್ಟ್ ಅಲ್ವಾ? ಸುಮಾರು ಜನ ನನ್ನ ಮೆಸೇಜ್ ಮಾಡ್ತಾ ಇರ್ತಾರೆ, ನಿಜವಾಗ್ಲೂ ನೀವು ಯಾವ ಗೇಮ್ ನ ಆಡ್ತೀರಾ ಅಂತ ಹೇಳಿ. ಆಕ್ಚುಲಿ ನನ್ನ ಗೇಮ್ ಹೆಸರು ಬಂದು ಡೆಕೆಥ್ಲಾನ್. ಅಥ್ಲೆಟಿಕ್ಸ್ ಅಲ್ಲಿ ಟೋಟಲಿ 24 ಇವೆಂಟ್ಸ್ ಇರುತ್ತೆ. ಅದರಲ್ಲಿ ಡೆಕೆಥ್ಲಾನ್ ಇವೆಂಟ್ ಅಂದ್ರೆ ಅದರಲ್ಲಿ 10 ಡಿಫ್ರೆಂಟ್ ಇವೆಂಟ್ ಇರುತ್ತೆ. ಅದರಲ್ಲಿ 100 ಮೀಟರ್ ಲಾಂಗ್ ಜಂಪ್, ಶಾರ್ಟ್ ಪಟ್, ಹೈ ಜಂಪ್, 400 ಮೀಟರ್, 110 ಮೀಟರ್ ಹರ್ಡಲ್, ಡಿಸ್ಕಸ್ ಥ್ರೋ, ಪೋಲ್ ವಾಲ್ ಜಂಪ್, ಜಾವ್ಲಿನ್ ಥ್ರೋ, 1500 ಮೀಟರ್ ರನ್ನಿಂಗ್. ಈ ತರ ಟೋಟಲ್ ಆಗಿ 10 ಇವೆಂಟ್ಸ್ ನನ್ನ ಇವೆಂಟ್ ಅಲ್ಲಿ ಇರುತ್ತೆ. ಸೊ ಆ ತರ ನಾನು ಟ್ರೈನಿಂಗ್ ಮಾಡೋದು. ಈ ಇವೆಂಟ್ ವರ್ಲ್ಡ್ ಟಫೆಸ್ಟ್ ಇವೆಂಟ್ ಅಲ್ಲಿ ಸೇರುತ್ತೆ. ಯಾಕಂದ್ರೆ ನಾವು ಈ ಇವೆಂಟ್ ನ 2 ದಿವಸದಲ್ಲಿ ಮುಗಿಸ್ಬೇಕು. ಪ್ರತಿದಿನ 5 ಇವೆಂಟ್ ಅಂದ್ರೆ 10 ಇವೆಂಟ್ ನ 2 ದಿವಸದಲ್ಲಿ ಕಾಂಪಿಟೇಷನ್ ಆಡ್ತೀವಿ. ಸೊ ಇದು ತುಂಬಾ ಟಫ್ ಇವೆಂಟ್ ಇರುತ್ತೆ. ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಜನ ಆಡ್ತಾರೆ ಅದರಲ್ಲಿ, ಇಂಡಿಯಾದಲ್ಲಿ ಕೂಡ. ಬಟ್ ತುಂಬಾ ಕ್ರೇಜ್ ಇದೆ ಇವೆಂಟ್ ಬಗ್ಗೆ. ಅಂಡ್ ನನ್ಗೂ ಕೂಡ ತುಂಬಾ ಇಷ್ಟನೇ, ಬಿಕಾಸ್ ತುಂಬಾ ಚಾಲೆಂಜಿಂಗ್. ಇದನ್ನ ಬರೀ ಫಿಸಿಕಲಿ ಟಫ್ ಇದ್ರೆ ಆಗಲ್ಲ, ಮೆಂಟಲಿ, ಟೆಕ್ನಿಕಲಿ ಎಲ್ಲದರಲ್ಲಿ ಸ್ಟ್ರಾಂಗ್ ಇರಬೇಕು. ಅವಾಗ ಇವೆಂಟ್ ನ ಮಾಡೋಷ್ಟು ನಿಮ್ಮ ಹತ್ರ ಧೈರ್ಯ ಬರುತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ. ಅಥ್ಲೆಟಿಕ್ಸ್ ಅಲ್ಲಿ ಕೆಲವರಿಗೆ ಬರೀ 100 ಮೀಟರ್ ಓಡೋದು ಗೊತ್ತಿರ್ತದೆ, ಲಾಂಗ್ ಜಂಪ್ ಮಾಡೋದು ಗೊತ್ತಿರ್ತದೆ, ಹೈ ಜಂಪ್ ಮಾಡೋದು ಗೊತ್ತಿರ್ತದೆ, ಈ ಕಡೆ ಶಾರ್ಟ್ ಪುಟ್ ಮಾಡೋದು ಗೊತ್ತಿರ್ತದೆ. ಬಟ್ ಇದೇ ತರ ತುಂಬಾ ಬೇರೆ ಬೇರೆ ಇವೆಂಟ್ಸ್ ಗಳು ಇದಾವೆ. ಅದೆಲ್ಲ ಒಟ್ಟು ಸೇರಿ ಹೆಸರು ಅಥ್ಲೆಟಿಕ್ಸ್ ಅಂತ ಕರೆಯೋದು. ಈ ಒಂದು ಕನ್ಫ್ಯೂಷನ್ ಎಲ್ಲರಿಗಿತ್ತು. ಸೊ ನಾನು ಇವಾಗ ಪ್ರತಿದಿನ ಬ್ಲಾಗ್ ನ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ನೋಡ್ತಾ ಇದ್ದೀರಾ. ಸೊ ಇವಾಗ ನಾ ಬ್ಲಾಗ್ ನ ಕಂಟಿನ್ಯೂ ಮಾಡ್ಲಾ ಬಿಡ್ಲಾ ಆ ಒಂದು ಕನ್ಫ್ಯೂಷನ್ ಅಲ್ಲಿ ಇದೀನಿ. ಯಾಕಂದ್ರೆ ನಮ್ದು ಒಂದು ಕಾಂಪಿಟೇಷನ್ ಆಗ್ಬೇಕಿತ್ತು ಈ 28ಕ್ಕೆ, ಬಟ್ 1 ವಾರ ಪೋಸ್ಟ್ಪೋನ್ ಆಗ್ಬಿಟ್ಟಿದೆ. ಸೊ ನಾನು ಒಂದು 4-5 ಡೇಸ್ ಗ್ಯಾಪ್ ತಗೊಳ್ಳ ಅಂತ ಹೇಳಿ ಒಂದ್ ಪ್ಲಾನ್ ನ ಮಾಡ್ತಾ ಇದೀನಿ. ಬಟ್ ಕೆಲವರು ಜನ ನನ್ನ ಡೈಲಿ ವಿಡಿಯೋನ ನೋಡ್ತಾ ಇದ್ರೆ ತುಂಬಾ ಕಲಿಯಕ್ ಸಿಗ್ತದೆ ಅಂತ ಹೇಳಿನೇ ಮೆಸೇಜ್ ಹಾಕ್ತಾ ಇರ್ತಾರೆ. ಬಟ್ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ಲಾ ಬೇಡ ಅಂತ ಹೇಳಿ ನನ್ ಕಮೆಂಟ್ ಮುಖಾಂತರ ತಿಳಿಸಿ. ಮ್ಯಾಕ್ಸಿಮಮ್ ಜನ ಕಂಟಿನ್ಯೂ ಮಾಡಿ ಅಂದ್ರೆ ನಾನು ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.